ಸರ್ಕಾರದ ಸಚಿವರು ಗೃಹ ಸಚಿವರಾಗ್ಲಿ ಯಾರೇ ಆಗ್ಲಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಬಹಿರಂಗ ಮಾಡ್ತಾ ಇಲ್ಲ. ತಾವು ಏನ್ ಹೇಳ್ತೀರಿ ಈ ವಿಚಾರವಾಗಿ? ಒಂದ್ ರೀತಿ ಈ ಪಿತೂರಿ ಏನಿದೆ, ಧರ್ಮಸ್ಥಳ ಮತ್ತು ಧರ್ಮಸ್ಥಳದಲ್ಲಿ ಸಾಕಷ್ಟು ಹತ್ಯೆಗಳಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು, ಇದೆಲ್ಲ ಬಹಿರಂಗ ಆಗಬೇಕು. ಇದೆಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ತನಿಖೆ ಆಗಬೇಕು, SIT ತನಿಖೆ ಆಗಬೇಕು ಅಂತೇಳಿ ಯಾರು ಲೆಫ್ಟಿಸ್ಟ್ ಆರ್ಗನೈಸೇಷನ್ಸ್, ಕೆಲವು ಅಡ್ವೊಕೇಟ್ಗಳು, ಕೆಲವು ಪ್ರಗತಿಪರರು ಸೇರ್ಕೊಂಡ್ಬಿಟ್ಟು ಯಾರು ಈ ತರ ಧರ್ಮ ವಿರೋಧಿ ಕೆಲಸವನ್ನ ಮಾಡ್ತಿದ್ದಾರೆ ಆ ತರದವರು ಕೂಡ ಸೇರ್ಕೊಂಡ್ಬಿಟ್ಟು ಏನು ಒಂದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಇಡ್ತಕ್ಕಂತ ಪ್ರಯತ್ನವನ್ನ ಮಾಡಿದರೆ ಈ ಒಂದು SIT ತನಿಖೆಯಿಂದ ಅವರಿಗೆ ಮುಖಭಂಗ ಆಗಿದೆ ಅಂತ ನನಗೆ ಅನ್ಸುತ್ತೆ. ಈ ಉದಾಹರಣೆಗೆ SIT ತನಿಖೆ ಪ್ರಾರಂಭ ಆದ ತಕ್ಷಣನೇ ನಿರೀಕ್ಷೆ ಮಾಡಿದ್ರು ನಾವು ಬಿಜೆಪಿಯವರು ಇದಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ. SIT ತನಿಖೆಗೆ ಬಿಜೆಪಿಯ ಯಾವುದೇ ವಿರೋಧ ಇಲ್ಲ. ನಾನ್ ಪ್ರಶ್ನೆ ಮಾಡ್ತೇನೆ, SIT ತನಿಖೆ ಈಗ 13ನೇ ಪಾಯಿಂಟ್ಗೆ ಬಂದಾಗಿದೆ. 13ನೇ ಪಾಯಿಂಟ್ ಈಗ ಮುಗಿದಿದೆ. ಏನೇನು ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರುವಂತ ಮಣ್ಣು ಬಿಟ್ರೆ ಏನೇನು ಸಿಕ್ಕಿಲ್ಲ. ನಾನ್ ಕೇಳ್ತೇನೆ, ಏನ್ ಸಾಧನೆ ಮಾಡಿದ್ರಿ? ನಿಮ್ಮ ಆಸೆ ಈಡೇರ್ತಾ? ಏನಿತ್ತು? ಧರ್ಮಸ್ಥಳಕ್ಕೆ, ಧರ್ಮಸ್ಥಳದ ದೇವಾಲಯಕ್ಕೆ, ಧರ್ಮಸ್ಥಳದ ಆ ಟ್ರಸ್ಟ್ಗೆ ಏನು ಕಪ್ಪು ಚಿಕ್ಕೆಯನ್ನ ಇಡಬೇಕು, ಏನಾರು ಮಾಡಿ ಅದಕ್ಕೊಂದು ಕಪ್ಪು ಮಸಿಯನ್ನ ಬಳಿಬೇಕು ಅಂತ ಪ್ರಯತ್ನ ಮಾಡಿದ್ರಿ. ನಿಮ್ಮ ಆಸೆ ಈಡೇರ್ತಾ? ಈಗ ಸಮಾಜದ ಜನಕ್ಕೇನು ಉತ್ತರ ಕೊಡ್ತೀರಿ? ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೀತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಉದಾಹರಣೆ SIT ತನಿಖೆಯನ್ನ ಮಾಡಿದ್ರಲ್ಲ, ಯಾವ ವಿಚಾರವನ್ನ ಇಟ್ಕೊಂಡು SIT ತನಿಖೆಯನ್ನ ಮಾಡಿದ್ರಿ? ಅದರೊಳಗೆ ಏನ್ ಪ್ರಗತಿ ಕಾಣ್ತು? ಏನ್ ಸಾಕ್ಷ್ಯಗಳು ಸಿಕ್ಕಿದೆ ನಿಮಗೆ? ಸರ್ಕಾರದ ಸಚಿವರು ಗೃಹ ಸಚಿವರಾಗ್ಲಿ ಯಾರೇ ಆಗ್ಲಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಬಹಿರಂಗ ಮಾಡ್ತಾ ಇಲ್ಲ. ತಾವು ಏನ್ ಹೇಳ್ತೀರಿ ಈ ವಿಚಾರವಾಗಿ? ಒಂದ್ ರೀತಿ ಈ ಪಿತೂರಿ ಏನಿದೆ, ಧರ್ಮಸ್ಥಳ ಮತ್ತು ಧರ್ಮಸ್ಥಳದಲ್ಲಿ ಸಾಕಷ್ಟು ಹತ್ಯೆಗಳಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು, ಇದೆಲ್ಲ ಬಹಿರಂಗ ಆಗಬೇಕು. ಇದೆಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ತನಿಖೆ ಆಗಬೇಕು, SIT ತನಿಖೆ ಆಗಬೇಕು ಅಂತೇಳಿ ಯಾರು ಲೆಫ್ಟಿಸ್ಟ್ ಆರ್ಗನೈಸೇಷನ್ಸ್, ಕೆಲವು ಅಡ್ವೊಕೇಟ್ಗಳು, ಕೆಲವು ಪ್ರಗತಿಪರರು ಸೇರ್ಕೊಂಡ್ಬಿಟ್ಟು ಯಾರು ಈ ತರ ಧರ್ಮ ವಿರೋಧಿ ಕೆಲಸವನ್ನ ಮಾಡ್ತಿದ್ದಾರೆ ಆ ತರದವರು ಕೂಡ ಸೇರ್ಕೊಂಡ್ಬಿಟ್ಟು ಏನು ಒಂದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಇಡ್ತಕ್ಕಂತ ಪ್ರಯತ್ನವನ್ನ ಮಾಡಿದರೆ ಈ ಒಂದು SIT ತನಿಖೆಯಿಂದ ಅವರಿಗೆ ಮುಖಭಂಗ ಆಗಿದೆ ಅಂತ ನನಗೆ ಅನ್ಸುತ್ತೆ. ಈ ಉದಾಹರಣೆಗೆ SIT ತನಿಖೆ ಪ್ರಾರಂಭ ಆದ ತಕ್ಷಣನೇ ನಿರೀಕ್ಷೆ ಮಾಡಿದ್ರು ನಾವು ಬಿಜೆಪಿಯವರು ಇದಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ. SIT ತನಿಖೆಗೆ ಬಿಜೆಪಿಯ ಯಾವುದೇ ವಿರೋಧ ಇಲ್ಲ. ನಾನ್ ಪ್ರಶ್ನೆ ಮಾಡ್ತೇನೆ, SIT ತನಿಖೆ ಈಗ 13ನೇ ಪಾಯಿಂಟ್ಗೆ ಬಂದಾಗಿದೆ. 13ನೇ ಪಾಯಿಂಟ್ ಈಗ ಮುಗಿದಿದೆ. ಏನೇನು ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರುವಂತ ಮಣ್ಣು ಬಿಟ್ರೆ ಏನೇನು ಸಿಕ್ಕಿಲ್ಲ. ನಾನ್ ಕೇಳ್ತೇನೆ, ಏನ್ ಸಾಧನೆ ಮಾಡಿದ್ರಿ? ನಿಮ್ಮ ಆಸೆ ಈಡೇರ್ತಾ? ಏನಿತ್ತು? ಧರ್ಮಸ್ಥಳಕ್ಕೆ, ಧರ್ಮಸ್ಥಳದ ದೇವಾಲಯಕ್ಕೆ, ಧರ್ಮಸ್ಥಳದ ಆ ಟ್ರಸ್ಟ್ಗೆ ಏನು ಕಪ್ಪು ಚಿಕ್ಕೆಯನ್ನ ಇಡಬೇಕು, ಏನಾರು ಮಾಡಿ ಅದಕ್ಕೊಂದು ಕಪ್ಪು ಮಸಿಯನ್ನ ಬಳಿಬೇಕು ಅಂತ ಪ್ರಯತ್ನ ಮಾಡಿದ್ರಿ. ನಿಮ್ಮ ಆಸೆ ಈಡೇರ್ತಾ? ಈಗ ಸಮಾಜದ ಜನಕ್ಕೇನು ಉತ್ತರ ಕೊಡ್ತೀರಿ? ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೀತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಉದಾಹರಣೆ SIT ತನಿಖೆಯನ್ನ ಮಾಡಿದ್ರಲ್ಲ, ಯಾವ ವಿಚಾರವನ್ನ ಇಟ್ಕೊಂಡು SIT ತನಿಖೆಯನ್ನ ಮಾಡಿದ್ರಿ? ಅದರೊಳಗೆ ಏನ್ ಪ್ರಗತಿ ಕಾಣ್ತು? ಏನ್ ಸಾಕ್ಷ್ಯಗಳು ಸಿಕ್ಕಿದೆ ನಿಮಗೆ?
ಸರ್ಕಾರದ ಸಚಿವರು, ಗೃಹ ಸಚಿವರಾಗ್ಲಿ ಯಾರೇ ಆಗ್ಲಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಬಹಿರಂಗ ಮಾಡ್ತಾ ಇಲ್ಲ. ತಾವು ಏನ್ ಹೇಳ್ತೀರಿ ಈ ವಿಚಾರವಾಗಿ? ಒಂದ್ ರೀತಿ ಈ ಪಿತೂರಿ ಏನಿದೆ, ಧರ್ಮಸ್ಥಳ ಮತ್ತು ಧರ್ಮಸ್ಥಳದಲ್ಲಿ ಸಾಕಷ್ಟು ಹತ್ಯೆಗಳಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು, ಇದೆಲ್ಲ ಬಹಿರಂಗ ಆಗಬೇಕು. ಇದೆಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ತನಿಖೆ ಆಗಬೇಕು, SIT ತನಿಖೆ ಆಗಬೇಕು ಅಂತೇಳಿ ಯಾರು ಲೆಫ್ಟಿಸ್ಟ್ ಆರ್ಗನೈಸೇಷನ್ಸ್, ಕೆಲವು ಅಡ್ವೊಕೇಟ್ಗಳು, ಕೆಲವು ಪ್ರಗತಿಪರರು ಸೇರ್ಕೊಂಡ್ಬಿಟ್ಟು ಯಾರು ಈ ತರ ಧರ್ಮ ವಿರೋಧಿ ಕೆಲಸವನ್ನ ಮಾಡ್ತಿದ್ದಾರೆ ಆ ತರದವರು ಕೂಡ ಸೇರ್ಕೊಂಡ್ಬಿಟ್ಟು ಏನು ಒಂದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಈ ಒಂದು SIT ತನಿಖೆಯಿಂದ ಅವರಿಗೆ ಮುಖಭಂಗ ಆಗಿದೆ ಅಂತ ನನಗೆ ಅನಿಸುತ್ತೆ. ಈ ಉದಾಹರಣೆಗೆ SIT ತನಿಖೆ ಪ್ರಾರಂಭ ಆದ ತಕ್ಷಣನೇ ನಿರೀಕ್ಷೆ ಮಾಡಿದ್ರು ನಾವು ಬಿಜೆಪಿಯವರು ಇದಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿ. SIT ತನಿಖೆಗೆ ಬಿಜೆಪಿಯ ಯಾವುದೇ ವಿರೋಧ ಇಲ್ಲ. ನಾನ್ ಪ್ರಶ್ನೆ ಮಾಡ್ತೇನೆ, SIT ತನಿಖೆ ಈಗ 13ನೇ ಪಾಯಿಂಟ್ಗೆ ಬಂದಾಗಿದೆ. 13ನೇ ಪಾಯಿಂಟ್ ಈಗ ಮುಗಿದಿದೆ. ಏನೇನು ಸಿಕ್ಕಿಲ್ಲ. ಅವ್ರಿಗೆ ಸಿಕ್ಕಿರುವಂತ ಮಣ್ಣು ಬಿಟ್ರೆ ಏನೇನು ಸಿಕ್ಕಿಲ್ಲ. ನಾನ್ ಕೇಳ್ತೇನೆ, ಏನ್ ಸಾಧನೆ ಮಾಡಿದ್ರಿ? ನಿಮ್ಮ ಆಸೆ ಈಡೇರ್ತಾ? ಏನಿತ್ತು? ಧರ್ಮಸ್ಥಳಕ್ಕೆ, ಧರ್ಮಸ್ಥಳದ ದೇವಾಲಯಕ್ಕೆ, ಧರ್ಮಸ್ಥಳದ ಆ ಟ್ರಸ್ಟ್ಗೆ ಏನು ಕಪ್ಪು ಚಿಕ್ಕೆಯನ್ನ ಇಡಬೇಕು, ಏನಾದ್ರು ಮಾಡಿ ಅದಕ್ಕೊಂದು ಕಪ್ಪು ಮಸಿಯನ್ನ ಬಳಿಬೇಕು ಅಂತ ಪ್ರಯತ್ನ ಮಾಡಿದ್ರಿ. ನಿಮ್ಮ ಆಸೆ ಈಡೇರ್ತಾ? ಈಗ ಸಮಾಜದ ಜನಕ್ಕೇನು ಉತ್ತರ ಕೊಡ್ತೀರಿ? ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ, ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೀತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಉದಾಹರಣೆ SIT ತನಿಖೆಯನ್ನ ಮಾಡಿದ್ರಲ್ಲ, ಯಾವ ವಿಚಾರವನ್ನ ಇಟ್ಕೊಂಡು SIT ತನಿಖೆಯನ್ನ ಮಾಡಿದ್ರಿ? ಅದರೊಳಗೆ ಏನ್ ಪ್ರಗತಿ ಕಾಣ್ತು? ಏನ್ ಸಾಕ್ಷ್ಯಗಳು ಸಿಕ್ಕಿದೆ ನಿಮಗೆ? ಸರ್ಕಾರದ ಸಚಿವರು, ಗೃಹ ಸಚಿವರಾಗ್ಲಿ ಯಾರೇ ಆಗ್ಲಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಬಹಿರಂಗ ಮಾಡ್ತಾ ಇಲ್ಲ. ತಾವು ಏನ್ ಹೇಳ್ತೀರಿ ಈ ವಿಚಾರವಾಗಿ? ಒಂದ್ ರೀತಿ ಈ ಪಿತೂರಿ ಏನಿದೆ, ಧರ್ಮಸ್ಥಳ ಮತ್ತು ಧರ್ಮಸ್ಥಳದಲ್ಲಿ ಸಾಕಷ್ಟು ಹತ್ಯೆಗಳಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಯಾರು, ಇದೆಲ್ಲ ಬಹಿರಂಗ ಆಗಬೇಕು. ಇದೆಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು ತನಿಖೆ ಆಗಬೇಕು, SIT ತನಿಖೆ ಆಗಬೇಕು ಅಂತೇಳಿ ಯಾರು ಲೆಫ್ಟಿಸ್ಟ್ ಆರ್ಗನೈಸೇಷನ್ಸ್, ಕೆಲವು ಅಡ್ವೊಕೇಟ್ಗಳು, ಕೆಲವು ಪ್ರಗತಿಪರರು ಸೇರ್ಕೊಂಡ್ಬಿಟ್ಟು ಯಾರು ಈ ತರ ಧರ್ಮ ವಿರೋಧಿ ಕೆಲಸವನ್ನ ಮಾಡ್ತಿದ್ದಾರೆ ಆ ತರದವರು ಕೂಡ ಸೇರ್ಕೊಂಡ್ಬಿಟ್ಟು ಏನು ಒಂದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಈ ಒಂದು